ಹಲೋ ನಮಸ್ಕಾರ ಎಲ್ಲರಿಗೂ. ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತು ನಾನು ನಿಮಗೆ ಒಂದು ಊಟದಲ್ಲಿ ಸೂಪರಾಗಿ ರುಚಿ ಕೊಡುವಂಥ ಒಂದು ಹಸಿಮೆಣಸಿಕಾಯಿ ಫ್ರೈ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುಟಾಣಿ, ಆಮೇಲೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು, ಸ್ವಲ್ಪ ಗರಂ ಮಸಾಲ, ಇವೆಲ್ಲ ಸಾಮಗ್ರಿಗಳನ್ನು ನಾವು ಮಿಕ್ಸಿ ಜಾರಲ್ಲಿ ಸಣ್ಣಗೆ ನೈಸಾಗಿ ಒಂದು ಪೌಡ್ರ್ ಥರ ಮಾಡ್ಕೋಬೇಕು. ಈ ಥರ ಮೆಣಸಿನ್ಕಾಯಿ ನಾವು ಫ್ರೈ ಮಾಡಿ ಊಟದಲ್ಲಿ ತಿನ್ನೋದ್ರಿಂದ ಊಟದ ರುಚಿ ಇನ್ನೂ ಹೆಚ್ಚಾಗುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿರಿ, ಈಗ ಈ ಥರ ಸಣ್ಣ ಪೌಡ್ರ್ ಮಾಡ್ಕೊಂಡಿನಿ. ಹಸಿ ಮೆಣಸಿನ್ಕಾಯಿ ಈ ಥರ ದಪ್ಪ ಇರೋದು, ಬೀಜ ಕಮ್ಮಿ ಇರೋ ಮೆಣಸಿನ್ಕಾಯಿನ ತೆಗ್ಕೋಬೇಕು. ಎಲ್ಲ ಮೆಣಸಿನ್ಕಾಯಿಗಳನ್ನ ಇದೇ ಥರ ಬೀಜ ಎಲ್ಲ ತಗೋಬೇಕು. ಬೀಜ ತೆಗೆದ್ರಿಂದ ಮತ್ತು ಮೆಣಸಿನ್ಕಾಯಿ ಜಾಸ್ತಿ ಖಾರ ಅನಿಸೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ನಾವು ಮೆಣಸಿನ್ಕಾಯಿ ಒಳಗಿನ ಬೀಜ ಎಲ್ಲ ತಗೊಂಡ್ರೆ ಖಾರನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಅವಾಗೆ ಮಸಾಲೆ ನಾವು ಪುಡಿ ಮಾಡಿಟ್ಕೊಂಡಿಂಥ ಮಸಾಲೆನ ಈ ಮೆಣಸಿನ್ಕಾಯಿ ಒಳಗೆ ಈ ಥರ ಪೂರ್ತಿ ಮೆಣಸಿನ್ಕಾಯಿ ತುಂಬ ಈ ಥರ ತುಂಬಬೇಕು. ನಾನೆಲ್ಲ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10-15 ಮೆಣಸಿನ್ಕಾಯಿನ ಎಲ್ಲ ಮೆಣಸಿನ್ಕಾಯಿನ ಇದೇ ಥರ ಪೌಡ್ರ್ ಹಾಕಿ ಈ ಥರ ತುಂಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಎಲ್ಲ ಮೆಣಸಿನ್ಕಾಯಿನ ಇದೇ ಥರ ಪೌಡ್ರ್ ಹಾಕಿ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಪೇಸ್ಟ್ ಈ ಥರ ಇದರಲ್ಲಿ ಹಾಕಿ ಫಿಲ್ ಮಾಡ್ಕೋಬೇಕು. ಈಗ ಒಂದು ಪ್ಯಾನಾಗೆ ಎಣ್ಣೆ ಬಿಸಿ ಮಾಡಿಕೊಂಡು ಎಲ್ಲ ತುಂಬಿದಂಥ ಮೆಣಸಿನ್ಕಾಯಿನ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಎಲ್ಲ ಮೆಣಸಿನ್ಕಾಯಿನ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾವು ಈ ಥರ ಸೈಡ್ ಡಿಶ್ ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ಬಿಸಿ ಬಿಸಿ ಅನ್ನದ ಜೊತೆ ಈ ಥರ ಮಾಡೋ ಮೆಣಸಿನ್ಕಾಯಿ ಎಲ್ಲ ಜೊತೆ ಸೂಪರ್ ಟೇಸ್ಟ್ ಆಗಿರುತ್ತೆ. ಈಗ ಈ ಸೀಸನಲ್ಲಿ ಈಗ ಈ ಥರ ಮೆಣಸಿನ್ಕಾಯಿ ಮಾರ್ಕೆಟ್ ಒಳಗೆ ಭಾಳ ಬರತ್ತವ್ರಿ. ಈ ಥರ ನಾನು ಹೇಳಿದ ಥರನೇ ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ ಯಾವ ಥರ ಆಗಿದಾವೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನೋಡಿರಿ, ಈ ಥರ ಎಲ್ಲ ಮೆಣಸಿನ್ಕಾಯಿ ಈಗ ಫ್ರೈ ಆಗಿ ರೆಡಿ ಆದವು. ಊಟದಲ್ಲಿ ಈ ಥರ ಮೆಣಸಿನ್ಕಾಯಿ ಇದ್ಬಿಟ್ರೆ ಮುಗೀತು, ಎಲ್ಲರೂ ಮಸ್ತಾಗಿ ಊಟ ಮಾಡ್ತಾರೆ. ಊಟದ ರುಚಿ ಇನ್ನೂ ಹೆಚ್ಚಾಗಿ ಆಗುತ್ತೆ. ನೋಡಿ, ನಮ್ಮ ಇವತ್ತಿನ ಊಟದ ಜೊತೆ ಒಂದು ಸೈಡ್ ಡಿಶ್ ಥರ ಈ ಮೆಣಸಿನ್ಕಾಯಿ ಫ್ರೈ ರೆಡಿ ಆದವು ರೀ. ನೀವು ಎಲ್ಲರೂ ಈ ಥರ ಮಾಡಿಕೊಂಡು ಯಾವ ಥರ ಆಗಿದ್ದಾವೆ ಅಂತ ಹೇಳಿ ನನಗೆ ಖಂಡಿತವಾಗೂ ಕಮೆಂಟ್ ಮಾಡಿ ತಿಳಿಸ್ಬೇಕು. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು ಸೋ ಮಚ್.